ನನ್ನ ಒಂದು ಪ್ರಯಾಣದಲ್ಲಿ ನಾನು ಮೊದಲಿಗೆ ವಿಸಿಟ್ ಮಾಡಿರೋ ದೇವಸ್ಥಾನ ಬಂದುಬಿಟ್ಟು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಚರ್ನ. ಇದು ಬಂದುಬಿಟ್ಟು ನಮ್ಮ ಕರ್ನಾಟಕದ ಕಿರೀಟ ಎಂದು ಎನಿಸಿಕೊಂಡಿರುವ ಜಿಲ್ಲೆ ಬೀದರ್ನಲ್ಲಿದೆ. ಈ ಒಂದು ದೇವಾಲಯದ ವಿಶೇಷತೆ ಏನಂದರೆ, ನಾವೊಂದು ದೇವರ ಗರ್ಭಗುಡಿಯಲ್ಲಿ ಹೋಗಿ ದರ್ಶನವನ್ನು ಮಾಡ್ಕೊಳ್ಬೇಕಂದ್ರೆ 4 ರಿಂದ 5 ಅಡಿ ನೀರಿನಲ್ಲಿ ನಡ್ಕೊಂಡು ಹೋಗಿ ನಾವು ಒಂದು ದೇವರ ದರ್ಶನವನ್ನು ಮಾಡಬೇಕಾಗುತ್ತೆ. ನಾವು ಹೋಗುವ ಒಂದು ಸುರಂಗ ಮಾರ್ಗದಲ್ಲಿ ಬಾವುಲಿಗಳು ಇರುವುದನ್ನು ಸಹ ನಾವು ನೋಡಬೇಕು. ಆದರೆ ಅವುಗಳಿಂದ ಇಲ್ಲಿ ತನಕ ಯಾರಿಗೆ ಯಾವುದೇ ರೀತಿಯ ಒಂದು ತೊಂದರೆ ಅನ್ನೋದು ಆಗಿಲ್ಲ. ಈ ಒಂದು ದೇವಸ್ಥಾನದ ವಿಶೇಷತೆ ಏನೆಂದರೆ, ಭಗವಾನ್ ವಿಷ್ಣುವಿನ 4ನೇ ಅವತಾರವೇ ಭಗವಾನ್ ನರಸಿಂಹ ಅಂದರೆ ಅರ್ಧ ಮಾನವ ಅರ್ಧ ಸಿಂಹ. ಭಗವಾನ್ ನರಸಿಂಹನು ಭಕ್ತ ಪ್ರಹ್ಲಾದನನ್ನು ಕಾಪಾಡಲು ತನ್ನ ತಂದೆಯಾದ ಹಿರಣ್ಯಕಶಿಪುವನ್ನು ಕೊಂದನು. ಈ ಒಂದು ದೇವಾಲಯದಲ್ಲಿ ದರ್ಶನಕ್ಕೆ ಹೋಗಬೇಕಾದ್ರೆ ಎಲ್ಲರೂ ಗೋವಿಂದ ಗೋವಿಂದ ಎಂದು ಭಕ್ತಿಯಿಂದ ದೇವರ ನಾಮವನ್ನು ಉಚ್ಚರಿಸುತ್ತಾ ದರ್ಶನಕ್ಕೆ ಹೋಗ್ತಾರೆ. ಇತ್ತೀಚೆಗೆ ಈ ದೇವಾಲಯವನ್ನು ಭಕ್ತಾದಿಗಳಿಗೆ ಅನುಕೂಲವಾಗುವಂತೆ ಭಾಳಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ನಾವು ಇಲ್ಲಿ ದರ್ಶನಕ್ಕೆ ಹೋಗಬೇಕಾದ್ರೆ 10 ರೂಪಾಯಿ ಎಂಟ್ರಿ ಟಿಕೆಟ್ ಇರುತ್ತೆ. ಆ್ಯಂಡ್ 20 ರೂಪಾಯಲ್ಲಿ ನಾವು ಲಗೇಜ್ ಟಿಕೆಟ್ ಸಹ ಇರುತ್ತೆ. ಆ್ಯಂಡ್ ಈ ರೀತಿ ಹೊರಗಡೆ ಬಂದ ಮೇಲೆ ವಿಶಾಲವಾದಂಥ ಒಂದು ಸ್ಥಳವನ್ನು ಸಹ ನೋಡ್ಬೋದು. ಆ್ಯಂಡ್ ಈ ರೀತಿ ಮೂರ್ತಿಗಳು ಇರುತ್ತೆ. ನಾವು ದರ್ಶನ ಮಾಡಿಕೊಂಡು ಆಮೇಲೆ ಪಕ್ಕದಲ್ಲಿ ಹನುಮಾನ್ ಮಂದಿರ ಸಹ ಇರುತ್ತೆ. ಅದರ ಕೂಡ ದರ್ಶನ ಮಾಡಿಕೊಂಡು ಸ್ವಲ್ಪ ಮುಂದೆ ಬಂದರೆ ಮಕ್ಕಳಿಗೋಸ್ಕರ ಪ್ಲೇ ಏರಿಯಾ ಕೂಡ ಇರುತ್ತೆ. ಇದು ಬಂದುಬಿಟ್ಟು ಪಾಪನಾಶ ಮಹಾದೇವ ಮಂದಿರ. ಇದು ಸಹ ಬೀದರ್ನಲ್ಲಿನೇ ಇದೆ. ಈ ಒಂದು ದೇವಾಲಯದ ವಿಶೇಷತೆ ಏನೆಂದರೆ, ಶ್ರೀರಾಮನು ರಾವಣನನ್ನು ಸಂಹರಿಸಿದ ನಂತರ ಶ್ರೀರಾಮನಿಗೆ ಬ್ರಹ್ಮಾತ ದೋಷ ಅನ್ನೋದೊಂದು ಬರುತ್ತೆ. ಸೊ ಅದನ್ನು ನಾಶ ಮಾಡ್ಕೊಳ್ಳಿಕ್ಕೆ ಶ್ರೀರಾಮನು ಭಾರತದ ಮೂಲೆಗಳಿಗೆ ಹೋಗಿ ಶಿವನ ಒಂದು ದರ್ಶನ ಮಾಡಿಕೊಂಡು ಶಿವಲಿಂಗವನ್ನು ಸ್ಥಾಪಿಸಿದನು. ಆದರೆ ಇಲ್ಲಿ ಶ್ರೀರಾಮನ ಪೂಜೆಗೆ ಮೆಚ್ಚಿ ಬ್ರಹ್ಮ ವಿಷ್ಣು ಮಹೇಶ್ವರ ಆಶೀರ್ವಾದವನ್ನು ನೀಡಿದರು. ಇಲ್ಲಿ ಶ್ರೀರಾಮನ ಒಂದು ಪಾಪ ಅನ್ನೋದು ನಾಶವಾಗಿದೆ. ಸೊ ಅದರಿಂದನೇ ಇದಕ್ಕೆ ಪಾಪನಾಶ ಎಂದು ಕರೆಯಲಾಗುತ್ತೆ. ಇಲ್ಲಿ ರಾಮನು ಪೂಜೆ ಮಾಡುವಾಗ ನೀರು ಸಹ ಇರಲಿಲ್ಲ. ಸೊ ರಾಮನ ಷರತ್ತಿನಿಂದ ಇಲ್ಲಿ ಸ್ಥಾಪಿಸಿದ ರಾಮಕುಂಡವನ್ನು ಸಹ ನಾವಿಲ್ಲಿ ನೋಡ್ಬೋದು.